ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮಕ್ಕಳ ಎಲೆಕ್ಷನ್ಗೆ ನಿಂತಹ ಸಂದರ್ಭದಲ್ಲಾಗಿರ್ಬೋದು, ಪದ್ಮನಾಭನಗರದ HD ದೇವೇಗೌಡರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಈಗ ನಾಳೆ ದೇವೇಗೌಡರ ಹುಟ್ಟೂರು ಹರದನಹಳ್ಳಿಯಲ್ಲಿ ಅಂತ್ಯ ಸಂಸ್ಕಾರ ಆಗುವಂತ ಸಾಧ್ಯತೆ ಇದೆ. ಪದ್ಮನಾಭನಗರದ HD ದೇವೇಗೌಡರ ನಿವಾಸದಲ್ಲಿ ಅಂತಿಮ ದರ್ಶನ, ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ದೇವೇಗೌಡರ ನಿವಾಸದಲ್ಲೇ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ನಾಳೆ ದೇವೇಗೌಡರ ಹುಟ್ಟೂರು ಹರದನಹಳ್ಳಿಯಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಒಂದು ವ್ಯವಸ್ಥೆ ಅಥವಾ ಈಗ ಅಂತ್ಯ ಸಂಸ್ಕಾರ ಅಲ್ಲೇ ಆಗುವಂತ ಸಾಧ್ಯತೆಯೂ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಪಾಪ ದೇವೇಗೌಡರು ಪತ್ನಿ ನಿಧನರಾಗಿದ್ದಾರೆ ಅಂತ ಗೊತ್ತಾದ ತಕ್ಷಣ ಮಗುವಿನ ರೀತಿಯಲ್ಲಿ ಹತ್ತು ಬಿಟ್ರಂತೆ. ಸೊ ಆ ರೀತಿಯಾದಂಥ ಪ್ರೀತಿ ಅವರಿಬ್ಬರ ನಡುವೆ, ಬಾಂಧವ್ಯ, ಅದರಲ್ಲೂ ಈಗ ಕೆಲವೊಂದಿಷ್ಟು ವರ್ಷಗಳ ಒಳಗಡೆ ಅಂತೂ, ಕೆಲವೊಂದಿಷ್ಟು ವರ್ಷಗಳಿಂದ ಅಂತೂ ಚೆನ್ನಮ್ಮ ಅವರನ್ನ ಬಿಟ್ಟು ದೇವೇಗೌಡರು ಎಲ್ಲೂ ಹೋಗ್ತಾ ಇರಲಿಲ್ಲ. ಅದರಲ್ಲೂ ಸ್ವಲ್ಪ ದೆಹಲಿಗೆ ಅಲ್ಲಿ ಕೆಲಸ ಇದ್ರೆ ಹೋಗ್ತಾ ಇದ್ರು. ಅದಾದ ನಂತರ ಮನೆಯೇ ಅವರಾಯಿತು, ಅವರ ಪತಿ ಆಯಿತು, ಅವರ ಮಕ್ಕಳಾಯಿತು, ಅವರ ಮನೆ ಆಯಿತು ಅಂತ ಇದ್ದಂಥ ಚೆನ್ನಮ್ಮ ಇವತ್ತು ನಮ್ಮೊಂದಿಗಿಲ್ಲ. ಅವರಿಬ್ಬರನ್ನ ಎಲ್ಲಾದರೂ ದೇವಸ್ಥಾನದಲ್ಲಿ ಒಟ್ಟಿಗೆ ನೋಡೋದೇ ಒಂಥರ ಖುಷಿ ಅನ್ನೋ ಥರ ಎಲ್ಲ ಅವರ ದೇವೇಗೌಡರ ಅಭಿಮಾನಿಗಳಾಯಿತು, JDSನ ಕಾರ್ಯಕರ್ತರಾಯಿತು ಮಾತನಾಡೋದನ್ನು ನಾವು ಕೇಳಿಸ್ಕೊಂಡಿದ್ದೀವಿ. ಅವರಿಬ್ಬರನ್ನು ಒಟ್ಟಿಗೆ ನೋಡೋದೇ ನಮಗೊಂಥರ ಹಬ್ಬ, ಖುಷಿ ಅಂತ ಹೇಳಿ ಅಷ್ಟು ಪ್ರೀತಿಸ್ತಾ ಇದ್ರು ಚೆನ್ನಮ್ಮ ಅವರನ್ನು ಜನ. ಸೊ ಇವತ್ತು ಚೆನ್ನಮ್ಮ ಅವರು ನಮ್ಮನ್ನು ಅಗಲಿದ್ದಾರೆ. ಸಂಜೆ 4 ಗಂಟೆಗೆ ಅಗಲಿರೋದು. ಸೊ ಇದೆಲ್ಲ ಆದ ನಂತರ ಈಗ ನಾಳೆ ಅಂತಿಮ ದರ್ಶನ, ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾರೆ. ಸೊ ಹಾಗಾಗಿ ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇದೆ. ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಮಾಜಿ ಕೇಂದ್ರ ಸಚಿವರಾಗಿರುವಂಥ CM ಇಬ್ರಾಹಿಂ ಅವರು. ಸರ್, ಏನು ಹೇಳ್ತೀರಿ? ಚೆನ್ನಮ್ಮ ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವರ ಜೊತೆಗಿದ್ದಂಥ ಒಡನಾಟದ ಬಗ್ಗೆ ನೆನಪಿಸಿಕೊಳ್ಳೋದಾದ್ರೆ. 50 ವರ್ಷದ ಬಾಂಧವ್ಯ ಅನ್ನಪೂರ್ಣೇಶ್ವರಿ ತಾಯಿ. ಅದು ಮನೆಗೆ ಹೋಗ್ತಂತವ್ರಿಗೆ ದೇವೇಗೌಡರು ನೋಡಕ್ ಹೋಗ್ಲಿ, ರೇವಣ್ಣನಿ ನೋಡಕ್ ಹೋಗ್ಲಿ, ಯಾರು ಬಂದ್ರು ಫಸ್ಟ್ ಕೂರ್ಸಿ ತಿನ್ ಬಂದ್ರ, ಏನ್ ಬೇಕು, ಏನ್ ತಿಂತೀರಾ, ಅವ್ರಿಗೆ ಉಪಚಾರ ಮಾಡ್ತಿದ್ದಂತ ಮಹಾತಾಯಿ. ಡೆಲ್ಲಿಯಲ್ಲಿ ಇದ್ದಾಗಲೂ ಕೂಡ ತನ್ನ ನಿತ್ಯ ಪೂಜೆಗಳು, ಆ ಪ್ರೈಮ್ ಮಿನಿಸ್ಟರ್ ಆಗಿದ್ರು ಕೂಡ ಈ ಅಮ್ಮ ಸದಾ ದೇವಸ್ಥಾನದಲ್ಲಿ ದೇವರ ಪೂಜೆ. ಯಾವತ್ತೂ ಕೂಡ ತನಗೋಸ್ಕರ ತನಗಿದು ಬೇಕು ಅಂತೇಳಿ ಹೇಳದಂತವ್ರಲ್ಲ, ರಾಜಕಾರಣದಲ್ಲಿ ಹಸ್ತಕ್ಷೇಪ ಮಾಡಿದವರಲ್ಲ. ದೇವೇಗೌಡರಿಗೆ ಒಂದು ದೊಡ್ಡ ಶಕ್ತಿಯಾಗಿತ್ತು ಆ ತಾಯಿ. ನಾನು ಆ ಮನೆ ದೊಡ್ಡ ಮಗ ಅಂತ ಅಂದ್ಕೊಂಡಿದ್ದೆ ನಾನು. ಇವತ್ತು ಅದೇ ಭಾವನೆ ಆ ತಾಯಿಯಲ್ಲಿ, ದೇವೇಗೌಡರಲ್ಲಿ. ಅವ್ರ ಮಗಳು ನಮ್ ಡಾಕ್ಟರ್ ಹೆಂಡತಿ ಅನಸೂಯ, ರೇವಣ್ಣ, ಕುಮಾರು, ರಮೇಶ, ಬಾಲಕೃಷ್ಣ, ಇದು ಎತ್ತ ನೆನೆದ್ರು ಕೂಡ ಆ ನೆನಪುಗಳು ಇನ್ನೂ ಮಾಯವಾಗಲ್ಲ ನಮ್ಮ ಮನಸ್ಸಿನಿಂದ. ಈಗಂತೂ ಕೇಳಿ ನನಗೆ ಭಾರಿ ಮನಸ್ಸಿಗೆ ಅಪಘಾತ ಆಯ್ತು. ಇನ್ನ ಆ ಪಾರ್ಥಿವ ಶರೀರ ಇಲ್ಲಿ ತರ್ತಾರೆ ಅಂತ ಹೇಳಿದ್ರು, ಬರ್ತಾ ಇದೀನಿ ನಾನು. ಹೊಳೆನರಸೀಪುರದಲ್ಲಿ ನಾಳೆ ನಿಲ್ಲಕ್ ಜಾಗ ಇರಕ್ಕಿಲ್ಲ. ಅಷ್ಟು ಸಾವಿರಾರು ಜನ, ಪಕ್ಷ, ಪಾರ್ಟಿ, ಜಾತಿ, ಮತ ಇವೆಲ್ಲವನ್ನು ಮರೆತು ಆ ಅಮ್ಮನವರಿಗೆ ಪ್ರೀತಿಸ್ತಾ ಇದ್ರು. ಆ ತಾಯಿಯ ಆತ್ಮಕ್ಕೆ ದೇವ್ರು ಶಾಂತಿ ಕೊಡ್ಲಿ. ಅವ್ರ ದುಃಖ ಸಹಿಸ್ಕೊಳ್ತಕ್ಕಂತ ಶಕ್ತಿ ದೇವೇಗೌಡರಿಗೆ. ದೇವೇಗೌಡರು ಹೇಗೆ ಆರೋಗ್ಯವಾಗಿರ್ತಾರೋ ಅಂತ ನನಗೆ ಗೊತ್ತಿಲ್ಲ. ದೇವೇಗೌಡರ ಆರೋಗ್ಯ ಭಗವಂತ ಕಾಪಾಡ್ಲಿ. ಈ ದುಃಖ ತಡ್ಕೊಳಕ್ ದೇವೇಗೌಡರ ಕೈಲಿ ಆಗೋದಿಲ್ಲ. ಅವ್ರ ಮಗಳು ಅನಸೂಯ ಭಾರಿ ಚೆನ್ನಾಗಿ ನೋಡ್ಕೊಳ್ತಕ್ಕಂತ ತಾಯಿ. ಅದು ಡಾಕ್ಟರ್ ಹೆಂಡತಿ. ಚೆನ್ನಮ್ಮನವ್ರ ಎಲ್ಲ ಗುಣ ಆ ಅನಸೂಯನಲ್ಲಿ ಇತ್ತು. ಇದೇ ಇವತ್ತಿಗೂ ಕೂಡ. ಎಷ್ಟು ಹೇಳಿದ್ರು ಕೂಡ ಸಾಲದು. ಅವರ ಕುಟುಂಬಕ್ಕೆ ದೇವರು ಈ ದುಃಖ ಧರಿಸ್ಕೊಡ್ತಕ್ಕಂತ ಶಕ್ತಿ ಕೊಡ್ಲಿ.
ಆ ತಾಯಿ ಆತ್ಮಕ್ಕೆ ಭಗವಂತ ಹ್ಮ್ ಶಾಂತಿಯನ್ನು ನೀಡಿ ಇಹಲೋಕದಲ್ಲಿ ಉತ್ತಮವಾದಂತ ಸ್ಥಾನ ಆ ತಾಯಿಗೆ ದೊರಕಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ ನಾನು. ಸರ್, ನೀವು ಸಾಕಷ್ಟು ವರ್ಷ ಜನತಾ ಪರಿವಾರದಲ್ಲಿದ್ದವರು, ನಿಮಗಿಂತ ಹೆಚ್ಚು ಆ ಕುಟುಂಬದ ಬಗ್ಗೆ ಇನ್ಯಾರನ್ನು ಕೇಳಬೇಕು ಅನ್ನೋದು ಗೊತ್ತಾಗಲ್ಲ. ಅಂದರೆ ಅವ್ರ ಬಗ್ಗೆ ಪ್ರತಿಯೊಂದು ಕೂಡ ನಿಮಗೆ ಗೊತ್ತು. ದೇವೇಗೌಡರು ಪ್ರಧಾನಿ ಆಗಿದ್ದಂಥವ್ರು, ಇವರು ಯಾವುದೇ ರಾಜಕೀಯರಣದ ಬಗ್ಗೆ ಇಂಟ್ರೆಸ್ಟೇ ಇರಲಿಲ್ವಂತಲ್ಲ ಸರ್ ಚೆನ್ನಮ್ಮ ಅವರಿಗೆ? ಯಾವ್ದು ಇಲ್ಲ. ಹ್ಮ್, ನಾನು ಜನತಾ ಪರಿವಾರ ಅಲ್ಲ, ದೇವೇಗೌಡರು ಕುಟುಂಬದ ಪರಿವಾರ ಅಂತ ಹೇಳಿ. ಕರೆಕ್ಟ್. ಆ ಪರಿವಾರದ ಜೊತೆ ನಂದು ದೇವೇಗೌಡರು MLA ಆಗಿದ್ದಾಗ ಬರೀ MLA ಹಾಸನದಲ್ಲಿ ರಾಮ್ ಶೆಟ್ರು, ಪುಟ್ಸಾಮ್ಗೌಡ್ರು, ಯಾರ್ಯಾರ ಹೆಸರು ಪ್ರತಿಯೊಬ್ರು ಶತ್ರು ಮನೆಗೆ ಹೋದ್ರು ಕೂಡ ಅಮ್ಮ ಉಪಚಾರ ಮಾಡ್ತಾ ಇದ್ರು. ಶತ್ರು ಹೋದ್ರು ಕೂಡ ಏನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಗೌಡ್ರಿಗೆ ಹೇಳ್ತೀನಿ ನಾನು, ಇಬ್ರಾಹಿಂ ಯಾಕೆ ಮುನಿಸ್ಕೊಂಡಿದ್ರಿ ನೀವು? ರಾಮನಗರದಲ್ಲಿ ನಾನು ದೇವೇಗೌಡರು ಬೈ ಎಲೆಕ್ಷನ್ ನಿಂತು ಪ್ರಚಾರಕ್ಕೆ ಇಳಿದು ಗೆಲ್ಲಿಸಿದಾಗ ಅನುಸೂಯ ಮತ್ತು ಇವರು ಈ ಮಾತಾಯಿ ನನಗೆ ಮಂಗಳಾರತಿ ಮಾಡಿದ್ರು, ಆರತಿ ಎತ್ತಿದ್ರಪ್ಪ, ನನ್ನ ಮಾಂಗಲ್ಯದ ದೊಡ್ಡ ಶಕ್ತಿಯನ್ನು ನೀನು ಉಳಿಸ್ದೆ ಅಂತ. ಆ ಅಮ್ಮನಿಗೆ ನಾವು ಕೇಳ್ತಿದ್ವಿ, ತಾಯಿ ನಿಮ್ ಆಸೆ ಏನು? ನಂದು ಏನು ಆಸೆ ಇಲ್ಲ, ಅವ್ರ ಎದುರಿಗೆ ನಾನು ಹೋಗ್ಬೇಕು, ಮುತ್ತೈದೆಯಾಗೆ ನಾನು ಸಾಯ್ಬೇಕು. ಭಗವಂತ ಆಸೆನ ಇವತ್ತು ಪೂರೈಸ್ಬಿಟ್ಟ ಅವ್ರದ್ದು. ನಿಜ ಸರ್. ದೇವೇಗೌಡರ ದೊಡ್ಡ ಶಕ್ತಿ ಅಂದ್ರೂ ಕೂಡ ತಪ್ಪಾಗಲ್ಲ ಬಿಡಿ. ಅದೇ ದೊಡ್ಡ ಶಕ್ತಿ ದೇವೇಗೌಡರಿಗೆ ಇದ್ದಿದ್ದು. ಆ ಪೂಜೆ, ಆ ಪುನಸ್ಕಾರ, ಇವತ್ತೇನಾದ್ರು ದೇವೇಗೌಡರು ದೇವ್ರ ಭಕ್ತಿ, ಪೂಜೆ ಪುನಸ್ಕಾರ ಏನಾದ್ರು ಇದ್ರೆ ಆ ಅಮ್ಮ ಬೆಳಗ್ಗೆ 3 ಗಂಟೆಯಿಂದ ಎದ್ದು ದೇವ್ರ ನಾಮ, ದೇವ್ರ 24 ಗಂಟೆ ಅಮ್ಮ ಪೂಜೆಯಲ್ಲೇ ಇರೋರು. ಅದನ್ನ ಏನ ದೇವ್ರ ಅದ್ಭುತವಾದ ಶಕ್ತಿ ಕೊಟ್ಟಿದ್ದೇನೋ ಗೊತ್ತಿಲ್ಲ. ಬಾರಿ ಬಂದವ್ರಿಗೆ ಉಪಚಾರ ಮಾಡಿ ಅನ್ನಕ್ಕಿಟ್ಟು ದೇವೇಗೌಡ್ರೆ ನೋಡ್ಕೊಂಡು, ಡೆಲ್ಲಿಯಲ್ಲಿ ಹೋದಾಗಂತೂ ಆ ತೆಂಗಿನಕಾಯಿಗಳು ತಗೊಂಡು ಪೂಜೆಗೆ ತಗೊಂಡೋಗೋರು. SP ಜಿ ಅವರು ತೆಂಗಿನಕಾಯಿ ಮುಟ್ಟಕ್ ಹೋಗೋರು. ಅವ್ರು ಹೇಳೋರು ಈ ತೆಂಗಿನಕಾಯಿ ಮುಟ್ಟಿದ್ರೆ ಮೈಲಿಗೆ ಆಗತ್ತೆ ಅಂತ. ದೊಡ್ಡ ಪ್ರಶ್ನೆ. ಅದನ್ನೆಲ್ಲ ನೆನೆಸ್ಕೊಂಡ್ರೆ ಆ ತಾಯಿ ಎಂತ ಮುಗ್ಧತೆ, ಯಾವ ಯಾವ ರಾಜ್ಯದಾಗ ಯಾವ ದೇವ್ರು, ಯಾವ ದೇವಸ್ಥಾನ, ಯಾವ 1000 ಜನ ಬ್ರಾಹ್ಮಣರು ಪೂಜಾರಿಗೆ ಬರಂಗಿಲ್ಲ ಶ್ಲೋಕಗಳು. ಆ ಅಮ್ಮ ಅಷ್ಟು ವಿದ್ಯಾವಂತಿ ಆಗಿದ್ಲು. ದೈವ ಪ್ರಾರ್ಥನೆ. ಸರ್ ನೋಡಿ, ಚೆನ್ನಮ್ಮ ಅವ್ರಿಗೆ ಅನಾರೋಗ್ಯ ಅಂದ್ರೆ ಆರೋಗ್ಯ ತೀರಾ ಹದಗೆಟ್ಟಿದೆ ಅಂತ ಗೊತ್ತಾದ ತಕ್ಷಣ ದೇವೇಗೌಡರು ಒಂದು ತಿಂಡಿನೂ ತಿಂದಿಲ್ವಂತೆ, ಊಟನೂ ಮಾಡಿಲ್ವಂತೆ ಸರ್. ನಿನ್ನೆ ನಾನು ಹೇಳಿದ್ನಲ್ಲ, ಅವರ ಪ್ರೀತಿ ದೊಡ್ಡ ಶಾಕು. ದೇವೇಗೌಡರನ್ನ ಹ್ಯಾಕ್ ತಡ್ಕೋತಾರೆ ಅಂತ ನನಗೆ ಇನ್ನೂ ಅರ್ಥವಾಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ದೇವ್ರ ಅವ್ರ ಆರೋಗ್ಯ ಕೊಡ್ಲಿ, ಈ ದುಃಖ ಭರಿಸೋ ಶಕ್ತಿ ಭಗವಂತ ಅವ್ರಿಗೆ ಕೊಡ್ಲಿ. ದೇವೇಗೌಡರು ಚೆನ್ನಮ್ಮ ಇಲ್ದೆ ಒಂದು ಕ್ಷಣ ದೇವೇಗೌಡರು ಇರ್ಲಿಕ್ಕೆ ಸಾಧ್ಯವಿಲ್ಲ. ಅಂತ ಒಂದು ದೊಡ್ಡ ಶಕ್ತಿ ಆಗಿತ್ತು ಚೆನ್ನಮ್ಮನ ದೇವೇಗೌಡರಿಗೆ. ನಮಗೆ ಎಷ್ಟು ದುಃಖ ಆಗ್ತಾ ಇದೆ, ಇನ್ನು ಅವ್ರ ಪರಿಸ್ಥಿತಿ ಏನಿರ್ಬೋದು ನೀವು ಲೆಕ್ಕ ಹಾಕೊಳ್ಳಿ. ಹೌದು ಸರ್, ನಿಜ ಸರ್. ನೀವು ಅವರ ಕುಟುಂಬದ ಸದಸ್ಯರ ತರಾನೇ ಅವ್ರ ಜೊತೆಗೆ ಇದ್ದವ್ರು, ನೀವು ಕುಟುಂಬದ ಸದಸ್ಯರೇ. ಸೊ 100% ಚೆನ್ನಮ್ಮವ್ರು ಹೇಳೋರು, ನನ್ನ ಮನೆ ದೊಡ್ಡ ಮಗ ಇಬ್ರಾಹಿಂ ಅಂತ. ಅವ್ರ ಜೊತೆಗೆ ನಡೆದಂತ ಮಾತುಕತೆಗಳು ಹೆಂಗಿತ್ತು ಸರ್? ಹೆಂಗಿರ್ತಾ ಇದ್ವು ಅವ್ರ ಜೊತೆಗೆ ನೀವೆಲ್ಲ? ಹಳ್ಳಿ ತಲೆ ಮೇಲಿನ ಶರಕ್ ಕೆಳಗ್ ಬೀಳ್ತಿರ್ಲಿಲ್ರಿ. ತಲೆ ಮೇಲಿನ ಶರಕ್ ಕೆಳಗ್ ಬೀಳ್ತಿರ್ಲಿಲ್ಲ. ಎಂದು ಕಠೋರವಾದಂತ ಮಾತಿಲ್ಲ, ಪ್ರೀತಿಯಿಂದ. ಮಾಜಿ ಪ್ರಧಾನಿಗಳ ಹೆಂಡತಿ ಅನ್ನೋ ಹಮ್ಮು ಬಿಮ್ಮು ಅದೆಲ್ಲ ಇರುವಂತೆ. ಮಾಜಿ ಪ್ರಧಾನಿ ಅಲ್ಲ, ಮಾಜಿ ಮುಖ್ಯಮಂತ್ರಿಗಳು, MLAಗಳು. ಅರೆ ಇಡೀ ದೇವೇಗೌಡರು ಕಳೆದ 60-70 ವರ್ಷದಿಂದ ಅಧಿಕಾರದಲ್ಲಿ ಇಟ್ಕೊಂಡು ಬಂದವರು. ಒಂದು ದಿವಸನೂ ಕೂಡ ನಾನಿಂತ ಅಧಿಕಾರ ನನ್ನ ಗಂಡನಿಗಿದೆ, ನನ್ನ ಮಕ್ಕಳಿಗಿದೆ ನೋ ಎಂದು ಅಮ್ಮ ಮನಸ್ಸಲ್ಲಿ ತಂದ್ಕೊಂಡಿಲ್ಲ, ಎಂದು ಬಾಯಲ್ಲಿ ಬಿಟ್ಟು ಹೇಳಲಿಲ್ಲ. ಸರ್, ನೀವ್ ಯಾವತ್ತಾದ್ರೂ ಕೇಳಿದ್ರ ಅಮ್ಮ ರಾಜಕಾರಣಕ್ಕೆ ಬನ್ನಿ, ನೀವು ಎಲ್ಲಾದ್ರೂ ನಿಂತ್ಕೊಳ್ಳಿ, ಆತರ ಏನಾದ್ರು ಹಾಸ್ಯ ಪ್ರಸಂಗ ಏನಾದ್ರು ಆಗಿತ್ತಾ? ನಗೋರು, ನೀನ್ ನನಗೆ ತಮಾಷೆ ಮಾಡ್ತಾ ಇದೀಯ ಅನ್ನೋ ನಗೋರು. ಭಾರಿ ಮುಗ್ಧ. ನನಗೆ ಇವತ್ತು ಆ ದುಃಖ ನನಗೆ ತಡ್ಕೊಳಕ್ ಆಗ್ತಾ ಇಲ್ಲ.
ಬೆಂಗಳೂರಿಗೆ ಓಡ್ತೀನಿ ನಾನು. ಪದ್ಮನಗರಕ್ಕೆ ಬರ್ತಾ ಇದೆ ಅಂತೆ. ಬೆಂಗಳೂರಿಗೆ ತಲುಪಿದ ತಕ್ಷಣ ಹೋಗ್ತೀನಿ ನಾನು ಅಲ್ಲಿ. ಎಸ್ ಸರ್. ಈಗೇನ್ ನಿಯರ್ ಇದ್ದೀರಾ ಸರ್? ನಿಯರ್ ಬರ್ತಾ ಇದ್ದೀರಾ? ಬರ್ತಾ ನಿಯರ್ ಇದೆ. ಈಗ ಸಹಜವಾಗಿ ನೀವೆಲ್ಲ ದೇವೇಗೌಡರ ಜೊತೆಗೇ ಇರ್ತಾ ಇದ್ರಿ. ಈಗ ಸಹಜವಾಗಿ ಹೆಂಗಿರುತ್ತೆ, ಹೆಂಡತಿ ಮನೇಲಿ ಇರ್ತಾರೆ, ಊಟ ಮಾಡಿದ್ರೋ ಇಲ್ವೋ ಅಂತೆಲ್ಲ, ಆ ಥರ ಏನಾದರೂ ದೇವೇಗೌಡರು ಮಾತಾಡ್ಕೊಳ್ತಾ ಇದ್ರಾ? ಅವ್ರಿಗೆ ಕಾಲ್ ಮಾಡಿ ಮಾತಾಡೋದು? ದೇವೇಗೌಡ್ರಿಗೆ ಕಾಲ್ ಮಾಡಿ ಮಾತಾಡಲ್ಲ, ದೇವೇಗೌಡ್ರಿಗೆ ಅಮ್ಮ ಕೇಳೋರು. ಊಟ ಮಾಡಿದ್ರ, ಆ ಪ್ರಸಾದ ಕೊಟ್ಟಿ ಕಳ್ಸಿದ್ದ ತಗೊಂಡ್ರ, ಏನ್ ಮಾಡ್ತಾ ಇದ್ದೀರಿ, ವಿಶ್ರಾಂತಿ ತಗೊಂಡ್ರ, ದೇವೇಗೌಡ್ರಿಗೆ ಕೇಳೋದೇನ? ಅಮ್ಮ ದೇವೇಗೌಡ್ರಿಗೆ ಕೇಳೋದು. ಓ ನೋಡಿ, ಇಂಥ ಧರ್ಮಪತ್ನಿ ಸಿಗೋದು ಭಾರಿ ವಿರಳ ಲೋಕದಲ್ಲಿ. ಅದರಲ್ಲೂ ಧರ್ಮಪತ್ನಿಯಾಗಿ, ತಾಯಿಯಾಗಿ ಇವತ್ತು ಕುಮಾರಸ್ವಾಮಿಗೆ, ರೇವಣ್ಣನಿಗೆ ಶಕ್ತಿ ಯಾರು? ಚೆನ್ನಮ್ಮನವ್ರೆ. ರಾಮನಗರದಲ್ಲಿ ಎಲೆಕ್ಷನ್ ನಿಂತಾಗ ಕುಮಾರಸ್ವಾಮಿ ಬಗ್ಗೆ, ದೇವೇಗೌಡರ ಬಗ್ಗೆ ಎಷ್ಟು ಹರಕೆಗಳು, ಎಷ್ಟು ದೇವಸ್ಥಾನ, ಎಷ್ಟು ಉಪವಾಸ. ಆ ಅಮ್ಮ ತಿಂತಾನೆ ಇರ್ಲಿಲ್ಲ. ಆ ದೇವ್ರ ಪೂಜೆ, ಈ ದೇವ್ರ ಪೂಜೆ, ಉಪವಾಸ ಉಪವಾಸ ಉಪವಾಸ. ನಾ ಹೇಳಿದೆ, ಅಮ್ಮ ನಿಮ್ ಆರೋಗ್ಯ ಏನಾಗ್ಬೇಕು? ಏನಿಲ್ಲ ಬಿಡಿ, ಎಲ್ಲ ಚೆನ್ನಾಗಿರುತ್ತೆ. ಏನಿಲ್ಲ ಬಿಡಿ, ಎಲ್ಲ ಚೆನ್ನಾಗಿರುತ್ತೆ. ಸರ್, ದೇವೇಗೌಡರು ಯಾವಾಗ್ಲೂ ಕಿಚನ್ ಕ್ಯಾಬಿನೆಟ್ ಅಂತಿದ್ರಂತಲ್ಲ, ನಿಮ್ಗೆ ಯಾಕದು ಹಂಗೆ? ವಿಶ್ವಾಸ ಆಗಿತ್ತು, ಮನೆ ವಿಶ್ವಾಸ ಆಗಿತ್ರಿ. ನಮ್ ಕಣ್ಣನಿಗೆ ದುಃಖ ಬರ್ತಾ ಇದೆ. ದಯವಿಟ್ಟು ಕ್ಷಮಿಸಿ, ಜಾಸ್ತಿ ಮಾತಾಡಕ್ ಆಗಲ್ಲ ನಾನು. ನಮಸ್ಕಾರ ಸರ್, ಸಮಾಧಾನ ಮಾಡ್ಕೊಳ್ಳಿ. ಹೌದು, ಖಂಡಿತ. ಎಸ್, ನೋಡಿ ಪಾಪ CM ಇಬ್ರಾಹಿಂ ಅವರು ಚೆನ್ನಮ್ಮ ಅವ್ರನ್ನ ನೆನೆದು ಪಾಪ ಕಣ್ಣೀರು ಹಾಕ್ಬಿಟ್ರು. ಅಂದರೆ ಅವ್ರ ಜೊತೆಗಿನ ಒಡನಾಟ ಹಂಗಿದೆ. ಸಾಕಷ್ಟು ವರ್ಷಗಳ ಕಾಲ ಅವ್ರ ಜೊತೆಗಿದ್ದಂಥವ್ರು. ತಾಯಿ ಥರ ಮನೆಗೆ ಹೋದರೆ ಸಾಕು, ಊಟ ಮಾಡ್ದ ಇಲ್ವಾ, ಏನಾದರೂ ತಿಂದ ಇಲ್ವಾ, ಹೇಗಿದೆಯಪ್ಪ ನೀನು ಅಂತೆಲ್ಲ, ಅಂದರೆ ಮನೆ ಮಗನ ರೀತಿಯಲ್ಲೇ CM ಇಬ್ರಾಹಿಂ ಅವರನ್ನು ನೋಡ್ಕೊಂಡು